ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಹೇಳಲಿರುವುದು ಬಹಳ ಗಂಭೀರವಾದ ವಿಷಯ. ಅಪರಾಧಿ ಜೀವನದ ನಿಜವಾದ ಮುಖ ಏನು ಅನ್ನುವುದನ್ನು ತಿಳಿಸುವ ಕತೆ. ಮೊದಲು ರಾಜಸ್ಥಾನದ ಒಬ್ಬ ಯುವಕನ ಕಥೆಯಿಂದ ಶುರು ಮಾಡೋಣ. ಅನಿಲ್ ಬಿಷ್ಣೋಯಿ ಅವರು ಕಾಲೇಜಿನಲ್ಲಿ ಓದುತ್ತಿದ್ದಾಗ ತಮ್ಮ ಜಿಲ್ಲೆಯಲ್ಲಿ ಕೃಷ್ಣ ಮೃಗಗಳು ಸಾಯುತ್ತಿರುವುದನ್ನು ನೋಡಿ ಬಹಳ ನೋವಾಗುತ್ತದೆ. ವನ್ಯಜೀವಿಗಳ ರಕ್ಷಣೆ ಬಗ್ಗೆ ನಡೆದ ಒಂದು ಸಭೆಯಲ್ಲಿ ಭಾಗವಹಿಸಿದ ನಂತರ ಅವರ ಜೀವನವೇ ಬದಲಾಯಿತು. ಬೇಟೆಗಾರರ ಬಂದೂಕುಗಳನ್ನು ಎದುರಿಸಿ ಇವತ್ತಿನವರೆಗೂ 300ಕ್ಕೂ ಹೆಚ್ಚು ಬೇಟೆಗಾರರನ್ನು ಹಿಡಿಯಲು ಸಹಾಯ ಮಾಡುತ್ತಿದ್ದಾರೆ. ಸುಮಾರು 10,000 ಕೃಷ್ಣ ಮೃಗಗಳನ್ನು ರಕ್ಷಿಸಿದ್ದಾರೆ. ಆದರೆ ಇನ್ನೊಬ್ಬ ಬಿಷ್ಣೋಯಿ ಇದ್ದಾರೆ. ಅವರೇ ಲಾರೆನ್ಸ್ ಬಿಷ್ಣೋಯಿ. ಇವರು ಕಾಲೇಜಿಗೆ ಹೋದರು. ಆದರೆ ಇವರ ದಾರಿ ಬೇರೆದೇ ಆಗಿತ್ತು. ಪಂಜಾಬ್ ಯೂನಿವರ್ಸಿಟಿಯಲ್ಲಿ ವಿದ್ಯಾರ್ಥಿ, ರಾಜಕೀಯದಲ್ಲಿ ತೊಡಗಿದ್ದರು. ಆದರೆ ಸಮಾಜಕ್ಕೆ ಒಳ್ಳೆಯದನ್ನು ಮಾಡುವ ಬದಲು ಹಿಂಸೆಯ ದಾರಿ ಹಿಡಿದರು. ಚುನಾವಣೆಯಲ್ಲಿ ಸೋತಾಗ ಎದುರಾಳಿಗಳ ಮೇಲೆ ದಾಳಿ, ಕಾರುಗಳಿಗೆ ಬೆಂಕಿ ಹಚ್ಚುವುದು, ಹೀಗೆ ಅಪರಾಧದ ದಾರಿ ಹಿಡಿದರು. ಕಾನೂನು ಪದವಿ ಮುಗಿಸಿದ ಮೇಲೆ ಏನಾಯಿತು ಗೊತ್ತಾ? ನ್ಯಾಯಾಲಯಕ್ಕೆ ವಕೀಲರಾಗಿ ಹೋಗಬೇಕಾಗಿದ್ದವರು ಆರೋಪಿಯಾಗಿ ಹೋದರು. ಇವತ್ತಿಗೆ 84 ಕ್ರಿಮಿನಲ್ ಕೇಸುಗಳು. ಹಣಕ್ಕಾಗಿ ಬೆದರಿಕೆ, ಕೊಲೆ, ದರೋಡೆ, ಹೀಗೆ ಅಪರಾಧ ಪ್ರಪಂಚದ ದೊಡ್ಡ ಹೆಸರಾದರು. ಈ ಅಪರಾಧಿ ಜೀವನದ ವಾಸ್ತವ ಏನು ಗೊತ್ತಾ? ಯಾವಾಗಲೂ ಪೊಲೀಸ್, ಎದುರಾಳಿ ಗ್ಯಾಂಗ್ಗಳ ಭಯ, ಸ್ವತಂತ್ರವಾಗಿ ಬೀದಿಯಲ್ಲಿ ನಡೆಯಲು ಆಗುವುದಿಲ್ಲ. ಹಲವಾರು ಗ್ಯಾಂಗ್ಸ್ಟರ್ ಎನ್ಕೌಂಟರ್ನಲ್ಲಿ ಸಾವು, ಜೈಲಿನಲ್ಲಿ ಖಿನ್ನತೆ, ಏಕಾಂಗಿ ಜೀವನ, ಕುಟುಂಬದವರು ಕಷ್ಟ ಅನುಭವಿಸುತ್ತಾರೆ. ಲಾರೆನ್ಸ್ ಬಿಷ್ಣೋಯಿ ಗ್ಯಾಂಗ್ನ ಅನೇಕ ಸದಸ್ಯರು ಈಗ ಸತ್ತಿದ್ದಾರೆ. ಅಂಕಿತ್ ಬಾದು ಎಂಬ ಗ್ಯಾಂಗ್ಸ್ಟರ್ ಪೊಲೀಸ್ ಎನ್ಕೌಂಟರ್ನಲ್ಲಿ ಸತ್ತಾಗ ಅವರ ತಂದೆಯೇ ಹೇಳಿದ್ದರು, ನನ್ನ ಮಗನ ದೇಹವನ್ನು ನಾನು ತೆಗೆದುಕೊಳ್ಳುವುದಿಲ್ಲ. ಇದು ಅವನ ತಪ್ಪಿನ ಫಲ. ಯುವಕರೇ, ಈ ದಾರಿ ಹಿಡಿಯಬೇಡಿ. ಸಿನಿಮಾದಲ್ಲಿ ತೋರಿಸುವ ಹಾಗೆ ಗ್ಯಾಂಗ್ಸ್ಟರ್ ಜೀವನ ಗ್ಲಾಮರಸ್ ಅಲ್ಲ. ಇದು ಜೈಲು ಅಥವಾ ಸಾವಿನ ಕಡೆಗೆ ಕರೆದೊಯ್ಯುವ ದಾರಿ. ಇಂತಹ ಕ್ರಿಮಿನಲ್ಗಳನ್ನು ಹೀರೋ ಮಾಡಬೇಡಿ. ನಿಮ್ಮ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂದರೆ ಅನಿಲ್ ಬಿಷ್ಣೋಯಿ ತರಹ ಆಗಿ. ಕೆಲಸ ಸಿಗದಿದ್ದರೆ ಹೊಸ ಸ್ಕಿಲ್ಸ್ ಕಲಿಯಿರಿ, ವ್ಯಾಪಾರ ಶುರು ಮಾಡಿ. ಆದರೆ ಅಪರಾಧದ ದಾರಿ ಹಿಡಿಯಬೇಡಿ. ಕೊನೆಯಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ನಮನ. NIA, ಪಂಜಾಬ್ ಪೊಲೀಸ್, ಹರಿಯಾಣ ಪೊಲೀಸ್, ಡೆಲ್ಲಿ ಪೊಲೀಸ್ ಸ್ಟೇಷನ್ ಸೆಲ್ ಎಲ್ಲರೂ ನಮ್ಮ ದೇಶವನ್ನು ಅಪರಾಧದಿಂದ ರಕ್ಷಿಸಲು ದುಡಿಯುತ್ತಿದ್ದಾರೆ. ಅವರಿಗೆ ನಮ್ಮ ಗೌರವ. ಧನ್ಯವಾದಗಳು.